ಬೆಳ್ಳುಳ್ಳಿ ಜೀರಿಗೆ ಹಾಕಿ ಇವಾಗ ನೋಡಿಕೊಂಡು ನಮ್ಮ ಮೆಣಸಿನ ಮಸಾಲೆಗೆ ಸೇರಿಸ್ಬೋದು. ಇದನ್ನು ನೋಡಿ, ಆಲ್ಮೋಸ್ಟ್ ನಮ್ಮ ಚಿಕನ್ ಬೆಂದಿದೆ. ಇದು ನಾನು ಸ್ವಲ್ಪ ವೀಡಿಯೋ ದೊಡ್ಡದಾಗಿದೆ ಬಿಟ್ಟರೆ ತುಂಬ ಈಸಿಯಾಗಿದೆ. ಪ್ಲ್ಯಾನ್ ಮಾಡಿಕೊಂಡು ಮಾಡಿದರೆ ತುಂಬ ಈಸಿ ಸಾರು, ಆಮೇಲೆ ಬಹಳಷ್ಟು ರುಚಿಕರವಾದಂತಹ ಒಂದು ಸಾರು. ಕುಕ್ಕರಲ್ಲಿ ಬೇಯಿಸಿದರೆ ಅದರ ಎಲ್ಲ ಒಂದು ಒಳ್ಳೆಯ ಒಂದು ರುಚಿ ಹೋಗ್ಬಿಡುತ್ತೆ. ಕೆಲವರು ಬೇಯಿಸೋರು ಬೇಯಿಸ್ತಾರೆ ಕುಕ್ಕರಲ್ಲಿ, ತೊಂದರೆ ಇಲ್ಲ, ಅದನ್ನು ನಾವು ಬೇಯಿಸೋದಿಲ್ಲ. ನಾನು ಮಾಡುವ ರೀತಿಯಲ್ಲೇ ನಿಮಗೆ ನಾನು ಹೇಳಿದ್ದೇನೆ. ಈಗ ನಮ್ಮ ಚಿಕನ್ ಆಲ್ಮೋಸ್ಟ್ ಬೆಂದು ಸಿಕ್ಕಿದೆ ನಮಗೆ. ತೆಂಗಿನ ಮಸಾಲೆಯಲ್ಲಿ ಕುದಿಯುವಾಗ ಫುಲ್ ಚೆನ್ನಾಗಿ ಕುದಿಸಬೇಕು. ಈಗ ಈ ಬಿಸಿಲು ಕಾಲಕ್ಕೆ ಹೇಗೂ ಸಾರು ಬೇಗನೆ ಕೆಟ್ಟು ಹೋಗುತ್ತಲ್ವ. ಈಗ ಸೇರಿಸ್ಬೋದು. ಫುಲ್ ಬೆಂದಿದೆ. ಒಂದು 10 ನಿಮಿಷ ಆದರೂ ಚೆನ್ನಾಗಿ ಕುದೀಲಿ. ನೀರಿನ ಪಾಕ ಎಲ್ಲ ಮಾಡಿ ಅಳತೆ ಮಾಡಿ ಹಾಕಿ, ಇದು ಕುದಿಯುವಾಗ ಮತ್ತೆ ಒಂದು 1/4 ಭಾಗದಷ್ಟು ಈರುಳ್ಳಿ ಹಾಕಬೇಕು. ಇದು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಎಲ್ಲ ನಮ್ಮ ಏನು ಹೇಳೋದು, ಒಂದು ಎಣ್ಣೆ ಅಪ್ಪ ಅಥವಾ ಎಲ್ಲ ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ಬ್ ಆಗಿರುತ್ತೆ ಈ ಸಾರು. ಒಂದು ಬಹಳ ಹಳೇ ಕಾಲದಲ್ಲಿ ಹೀಗೆ ಮಾಡ್ತಾಯಿದ್ರು. ಈಗಿನವರು ಹೆಚ್ಚಾಗಿ ಹೀಗೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಇಷ್ಟು ಬೆಲೆ ಕೊಟ್ಟು ನಾಟಿ ಚಿಕನ್ ತಂದಾಗ ಈ ಥರ ಕಷ್ಟಪಟ್ಟು ಸಾರು ಮಾಡಬೇಕು ಅಂತ ನನ್ನದೊಂದು ಅಭಿಪ್ರಾಯ. ಹಾಗಾಗಿ ಎಲ್ಲರೂ ಹೊಗಳಿ ತಿನ್ನುವಾಗ ನಮಗೊಂದು ರೀತಿ ಖುಷಿ ಆಗುತ್ತಲ್ವ. ಹಾಗಾಗಿ ನಮ್ಮ ಸಾರು ಈಗ ತೆಂಗಿನಕಾಯಿ ಮಸಾಲೆ ಹಾಕಿದ್ಮೇಲೆ ನಮ್ಮ ಸಾರು ಚೆನ್ನಾಗಿ ಕುದೀತಾ ಇದೆ. ಅಲ್ಲೊಂದು ಅರ್ಧ ಈರುಳ್ಳಿ ಮತ್ತೆ ಫ್ರೈ ಮಾಡಲಿಕ್ಕೆ ಹಾಕಬೇಕು. ಕೊನೆಯಲ್ಲಿ ಒಗ್ಗರಣೆ ಕೊಡಬೇಕು ಈರುಳ್ಳಿಯಲ್ಲಿ ಮಾತ್ರ. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಮತ್ತು ನಾವು ಮೆಣಸು ರುಬ್ಬುವಾಗ ಸ್ವಲ್ಪ ಹೋಗಿದಷ್ಟು ಬಿಟ್ಟರೆ ಇದಕ್ಕೆ ಜಾಸ್ತಿ ತೆಂಗಿನ ಎಣ್ಣೆ ಅಂಶ ಎಲ್ಲ ಹೋಗಿಲ್ಲ. ಈಗ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕಿ ಸ್ಟವ್ ಆಫ್ ಮಾಡಿ ಮುಚ್ಚಿಡಿ. ಇದು ಇವತ್ತು ಮಾಡಿ ನಾಳೆ ತಿನ್ನಲಿಕ್ಕೆ ಇನ್ನಷ್ಟು ಸೂಪರಾಗಿರುತ್ತೆ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಪ್ಲೀಸ್. ಹಾಗೆ ನಮ್ಮ ವೀಡಿಯೋಗಳಿಗೆಲ್ಲ ಸಪೋರ್ಟ್ ಮಾಡ್ತಾ ಬನ್ನಿ. ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿ. ಒಳ್ಳೆ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್. ಎಂತೆಂಥ ವೀಡಿಯೋಗೆ ನೀವು ಸಪೋರ್ಟ್ ಮಾಡುವಾಗ ನನ್ನ ವೀಡಿಯೋಗೆ ಯಾಕೆ ಸಪೋರ್ಟ್ ಮಾಡೋದಿಲ್ಲ? ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್.